ಕೈ ರುಚಿಯಲ್ಲಿ ಇವತ್ತು ನಾನು ನಿಮಗೋಸ್ಕರ ಸ್ಪೆಷಲಾಗಿ ಮೂಂಗ್ ಮುಸ್ತಾಫಾ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ರುಬ್ಬಿದ್ದಾಯಿತು, ಇದು ಆರಬೇಕು. ಈಗ ಮಸಾಲೆನ ಫ್ರೈ ಮಾಡ್ಕೊಳ್ಳೋಣ. ಓಕೆ, ಸೊ ಲೆಸನ್ ನಂಬರ್ 1, ಒಲೆ ಹತ್ತಿಸಬೇಕು. ಓಕೆ, ಇದರ ಮೇಲೆ ಒಂದು ಪಾತ್ರೆ ಇಡೋಣ. ಇದಕ್ಕೆ GRB ತುಪ್ಪ ಹಾಕೋಣ. ಇದಕ್ಕೆ ಹಸಿಮೆಣಸಿನ್ಕಾಯಿ ಹಾಕೋಣ ಮತ್ತು ಈರುಳ್ಳಿ, ಟೊಮೆಟೊ ಹಾಕೋಣ. ಇದು ಚೆನ್ನಾಗಿ ಬೇಯಬೇಕು, ಮೆತ್ತಗಾಗಬೇಕು. ಓಕೆ, ಇದು ಚೆನ್ನಾಗಿ ಹುರಿದಿದ್ದಾಯಿತು. ಈಗ ಇದಕ್ಕೆ ನಾವು ರುಬ್ಬಿರುವ ಮಸಾಲೆ ಹಾಕೋಣ. ಇದನ್ನು ಕೂಡ ತುಪ್ಪದಲ್ಲಿ ಸ್ವಲ್ಪ ಫ್ರೈ ಮಾಡಬೇಕು. ಸ್ವಲ್ಪ ನೀರು ಹಾಕಬೇಕು. ಚೆನ್ನಾಗಿ ಕುದ್ದು ಮಸಾಲೆ ಘಾಟೆಲ್ಲ ಹೋಗಬೇಕು. ಓಕೆ, ಈಗ ಇದಕ್ಕೆ ನಾವು ಬೆಂದಿರುವ ಹೆಸರು ಕಾಳು ಮತ್ತು ಆಲೂಗಡ್ಡೆಯನ್ನು ಹಾಕೋಣ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಕಸೂರಿ ಮೇಥಿ ಒಂಚೂರು ಕೈಯಲ್ಲಿ ಹಾಕೊಂಡು ಕೊತ್ತಂಬರಿ ಸೊಪ್ಪು, ಚೆನ್ನಾಗಿ 1-2 ರೌಂಡ್ ಕುದಿಬೇಕಿದು. ಓಕೆ, ಇದು ಚೆನ್ನಾಗಿ ಕುದೀತಿದೆ. ಈಗ ಇದಕ್ಕೆ ನಿಂಬೆ ಹಣ್ಣಿನ ರಸ ಹಾಕೋಣ. ಓಕೆ, ಆಫ್ ಮಾಡೋಣ. ರೈಟ್, ಒಳ್ಳೆ ಪರಿಮಳ ಬರ್ತಾ ಇದೆ. ಸೊ ನಮ್ಮ ಇವತ್ತಿನ ಮೂಂಗ್ ಮುಸ್ತಾಫಾ ತಯಾರಾಗಿದೆ. ಈ ಮೂಂಗ್ ಮುಸ್ತಾಫಾ ಟೇಸ್ಟ್ ಮಾಡೋದಕ್ಕೆ ನಮ್ಮ ಕಾರ್ಯಕ್ರಮದ ಅಭಿಮಾನಿಯವರು ಬಂದಿದ್ದಾರೆ. ಇವರು ರೆಗ್ಯುಲರಾಗಿ ನಮ್ಮ ಕಾರ್ಯಕ್ರಮವನ್ನು ನೋಡಿ ಇಷ್ಟಪಟ್ಟು ಪತ್ರಗಳನ್ನು ಬರೆದಿದ್ದಾರೆ. ದಯವಿಟ್ಟು ಒಂದು ಸಲ ನಿಮ್ಮ ಕೈ ರುಚಿಯನ್ನು ಟೇಸ್ಟ್ ಮಾಡೋ ಅವಕಾಶ ಮಾಡಿಕೊಡಿ ಅಂತ ಪತ್ರ ಬರೆದಿದ್ದರು. ಅವ್ರನ್ನ ಇಲ್ಲಿ ಬರಮಾಡ್ಕೊಂಡಿದ್ದೀನಿ. ಅವರು ಇಲ್ಲಿ ಬಂದು ನಾನು ಮಾಡಿರುವ ಈ ಮೂಂಗ್ ಮುಸ್ತಾಫಾ ಟೇಸ್ಟ್ ಮಾಡಿಬಿಡ್ತಾರೆ. ಸೊ ಕರೆದ್ಬಿಡ್ಲಾ, ಲೇಡೀಸ್ ಅಂಡ್ ಜೆಂಟಲ್ಮೆನ್, ಪ್ಲೀಸ್ ವೆಲ್ಕಮ್ ಶ್ರೀಮತಿ ಮಂಜುಳಾ. ನಮಸ್ಕಾರ. ಬನ್ನಿ 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 ಸರ್, ಬನ್ನಿ. ಇವ್ರು ಪರಿಚಯ ಮಾಡಿಕೊಡಿ. ನಮ್ಮ ಯಜಮಾನ್ರು ರಾಜಶೇಖರ್. ಜೋರಾಗಿ ಹೇಳಿ. ನಮ್ಮ ಯಜಮಾನ್ರು ಇವರು ರಾಜಶೇಖರ್ ಅಂತ. ನೋಡಿ, ಹೆಸರನ್ನ ಹೇಳ್ಬೇಕಾದ್ರೆ ಹೆಂಡತಿ ಎಷ್ಟು ನಡುಗ್ತಾರೆ, ಏನು ಎಷ್ಟೊಂದು ರೋಫ್ ಆಗ್ತಾರೆ ಅವ್ರ ಮೇಲೆ. ಅವ್ರು ನಮ್ಗೆ ಆಗ್ತಾರೆ. ಅಯ್ಯೋ, ಕರೆಕ್ಟಾಗಿ ಹೇಳಿದ್ರಿ ಸರ್. ಎಲ್ಲ ಗಂಡಂದ್ರದ್ದು ಇದೇ ಸಮಸ್ಯೆ. ನಿಮ್ಮ ಪತ್ರ ಓದಿ ಭಾಳ ಖುಷಿ ಆಯಿತು. ರೆಗ್ಯುಲರಾಗಿ ನಮ್ಮ ಕಾರ್ಯಕ್ರಮ ನೋಡ್ತೀನಿ ಅಂತ ಬರೆದಿದ್ರಿ. ನಿಮ್ಮ ಮಗನಿಗೆ ನನ್ನ ಕಾರ್ಯಕ್ರಮ ಇಷ್ಟ ಅಂತ. ತುಂಬಾ ಇಷ್ಟ. ಎಷ್ಟು ವಯಸ್ಸು ಅವನಿಗೆ? 14 ಇಯರ್ಸ್. ಪರವಾಗಿಲ್ವೇ? 14 ವರ್ಷದ ಮಕ್ಕಳು ಅವರು ನನ್ನ ಕಾರ್ಯಕ್ರಮ ಇಷ್ಟಪಡ್ತಾರೆ. ಚಿಕ್ಕ ಮಕ್ಕಳು ಇಷ್ಟಪಡೋದು ನೋಡಿದ್ದೆ. ಭಾಳ ಸಂತೋಷ. ತುಂಬಾ ಇಷ್ಟಪಡ್ತಾನೆ. ಓಕೆ, ನೀವು ಬರ್ತೀರಾ ಅಂತ ಇವತ್ತು ನಾನು ಸ್ಪೆಷಲ್ ಆಗಿ ಒಂದು ಹೆಸರು ಕಾಳು ಮಸಾಲೆ ಮಾಡಿದ್ದೀನಿ. ಇದಕ್ಕೆ ನಾನು ಇಟ್ಟಿರೋ ಹೆಸರು ಮೂಂಗ್ ಮುಸ್ತಾಫಾ ಅಂತ. ಸೊ ಈ ಮೂಂಗ್ ಮುಸ್ತಾಫಾ ಇವಾಗ ನಿಮ್ಮಿಬ್ಬರ ಮೇಲೂ ಪ್ರಯೋಗ ಮಾಡ್ತೀನಿ. ತಿನ್ನಕ್ಕೆ ರೆಡಿ ಆಗಿದ್ದೀರಾ? ಇದು ಚಪಾತಿ, ಪೂರಿ, ರೋಟಿ ಎಲ್ಲರ ಜೊತೆ ಚೆನ್ನಾಗಿರುತ್ತೆ. ಟೇಸ್ಟ್ ಮಾಡಿ. ಬಿಸಿ ಇದೆ, ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂಥೇಳಿ, ಚೆನ್ನಾಗಿದ್ದರೆ ಚೆನ್ನಾಗಿಲ್ಲ ಅಂಥೇಳಿ. ಸೂಪರ್ ಆಗಿದೆ ಸರ್. ಚೆನ್ನಾಗಿದೆಯಾ? ಸೂಪರ್ ಆಗಿದೆ. ಸುಮ್ಮನೆ ಇಲ್ಲಿ ಬಂದಿದ್ದೀನಿ, ಹೇಗೆ ಹೇಳೋಲ್ಲ. ಬಾಯಿಗೆ ಇಟ್ಕೊಂಡಿದ್ದ ತಕ್ಷಣ ಏಲಕ್ಕಿ ಘಮ ಬರ್ತಾ ಇದೆ. ಆಮೇಲೆ ಎಲ್ಲ ಚೆನ್ನಾಗಿ ನೋಡ್ತಾರೆ ನನ್ನ ಪ್ರೋಗ್ರಾಮ್ ಅಂತ ಇಷ್ಟಲ್ಲೇ ಗೊತ್ತಾಗ್ಬಿಡುತ್ತೆ. ನಾನು ಹೇಳೋಷ್ಟು ಹೇಳಿ ಬಾಯಿಗೆ ಇಟ್ಕೊಂಡ ತಕ್ಷಣ ಆ ಘಮ ಬರುತ್ತೆ, ಈ ಘಮ ಬರುತ್ತೆ ಅಂತ ಹೇಳಿವೆ. ಹೇಗಿದೆ? ತುಂಬಾ ಚೆನ್ನಾಗಿದೆ. ನಿಜವಾಗ್ಲೂ ಚೆನ್ನಾಗಿದೆಯಾ? ನಾನು ಟ್ರೈ ಮಾಡಲಾ? ಉತ್ಪ್ರೇಕ್ಷೆ ಮಾಡ್ತಿಲ್ಲ ತಾನೇ? ಓಕೆ, ಫಸ್ಟ್ ಹಾಗೆ ತಿಂದು ನೋಡ್ತೀನಿ ಇದನ್ನು. ಅದ್ಭುತವಾಗಿದೆ. ಆ್ಯಕ್ಚುಲಿ ಮಸಾಲೆ ಮಾತ್ರ ಭಾಳ ಹದವಾಗಿದೆ, ತುಂಬ ಚೆನ್ನಾಗಿದೆ. ಇವ್ರು ಹೇಳಿದಾಗೆ ಬಾಯಿಗೆ ಹಾಕಿದ ತಕ್ಷಣ ಏಲಕ್ಕಿ ಘಮ ಬರುತ್ತೆ, ಆಮೇಲೆ ತೆಂಗಿನಕಾಯಿ ಘಮ ಬರುತ್ತೆ. ಅದ್ಭುತ. ಚಪಾತಿ ಜೊತೆ ಮಾಡೋಣ ಹೇಗಿರುತ್ತೆ ಅಂತ. ಒಳ್ಳೆ ಕಾಂಬಿನೇಷನ್.
ಸೂಪರ್. ಎಷ್ಟು ಚೆನ್ನಾಗಿದೆ ಅಂದರೆ ನನ್ನ ಬಾಯಿಂದ ಒಂದು ಹನಿಗವನ ಬರುತ್ತೆ ಕೇಳಿ. ಚುನಾವಣೆ ಬಂದೊಡನೆ ರಾಮ ರಾಮ ರಾಮ, ಚುನಾವಣೆ ಬಂದೊಡನೆ ರಾಮ ರಾಮ ರಾಮ, ಮತ ಗಳಿಸಲು ಡ್ರಾಮ ಡ್ರಾಮ ಡ್ರಾಮ. ಎನಿವೆ ಮಂಜುಳಾ ಅವರೇ, ಭಾಳ ಖುಷಿ ಆಯಿತು ನೀವಿಬ್ಬರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು. ನಿಮ್ಮ ಪತ್ರ ಓದಿ ತುಂಬ ಖುಷಿ ಆಯಿತು. ಇವತ್ತು ನಿಮಗೋಸ್ಕರ ಸ್ಪೆಷಲ್ಲಾಗಿ ನಾನು ಮೂಂಗ್ ಮುಸ್ತಾಫಾ ಮಾಡಿಕೊಟ್ಟಿದ್ದೆ. ಹೇಗಿತ್ತದು? ತುಂಬಾ ಚೆನ್ನಾಗಿತ್ತು. ಖುಷಿ ಆಯಿತಾ? ತುಂಬಾ ಖುಷಿ. ನೀವು ಕನ್ನಡ ಬರೋದಿಲ್ವ ನಿಮಗೆ? ಬರುತ್ತೆ. ಮಾತೃಭಾಷೆ ಏನು ನಿಮ್ಮದು? ತೆಲುಗು. ಅಂದ್ಕೊಂಡೆ ನಿಮ್ಮ ಕನ್ನಡ ಸ್ಟೈಲಿಗೆ ಕೇಳಿದ ತಕ್ಷಣ ಅಂದ್ಕೊಂಡೆ ಕನ್ನಡ ಬರಲ್ಲ ಇವ್ರಿಗೆ ಅಂತ. ಬಟ್ ಪರವಾಗಿಲ್ಲ, ಇಷ್ಟು ಕನ್ನಡ ಮಾತಾಡ್ತಿಲ್ಲ. ಹೆಂಗೆ ಕಲ್ತ್ರಿ ನೀವು? ಮದುವೆ ಆದ್ಮೇಲೆ ಹಂಗ ವೆರಿ ಗುಡ್. ನಮ್ಮ ಪ್ರೋಗ್ರಾಮ್ ಎಲ್ಲ ಅರ್ಥವಾಗತ್ತಾ? ತುಂಬಾ ಚೆನ್ನಾಗಿ ಅರ್ಥ. ಬಹಳ ಸಂತೋಷ. ಇದೇ ತುಂಬಾ ಐಟಮ್ಸ್ ಕಲ್ತ್ಕೊಂಡಿದ್ದೀನಿ ನಾನು. ಹೌದಾ? ವೆರಿ ನೈಸ್. ಇದೇ ಪ್ರೀತಿ, ಇದೇ ಅಭಿಮಾನ ನಮ್ಮ ಕಾರ್ಯಕ್ರಮದಲ್ಲಿ ಹೀಗೆ ಇರಲಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ನೋಡಿ, ನಮ್ಮ ತಂಡದ ಪರವಾಗಿ ನಿಮಗೆ ಬೊಂಬಾಟ್ ಭೋಜನ ಪುಸ್ತಕ ಭಾಗ 2. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು ಮ್ಯಾಮ್. ಮೂಂಗ್ ಮುಸ್ತಾಫಾ ಬೇಕಾಗೋ ಪದಾರ್ಥಗಳು: ನೆನೆಸಿದ ಹೆಸರು ಕಾಳು 1.5 ಕಪ್ಪು, ತೆಂಗಿನ ತುರಿ 1 ಕಪ್ಪು, ನೆನೆಸಿದ ಗೋಡಂಬಿ 15, ಸಣ್ಣಗೆ ಹೆಚ್ಚಿದ ಆಲೂಗೆಡ್ಡೆ 2, ಟೊಮ್ಯಾಟೊ 2, ಈರುಳ್ಳಿ 2, ಹಸಿಮೆಣಸಿನಕಾಯಿ 4, ಕಡಲೆಪಪ್ಪು 2 ಟೇಬಲ್ ಚಮಚ, ಶುಂಠಿ 1 ಇಂಚು, ಏಲಕ್ಕಿ 4, ಗಸಗಸೆ 1 ಚಮಚ, ಮೆಣಸು 1 ಚಮಚ, ಲವಂಗ 4, ಕಸೂರಿ ಮೇಥಿ ಸ್ವಲ್ಪ, ಬ್ಯಾಡಗಿ ಮೆಣಸಿನಕಾಯಿ 6, ನಿಂಬೆ ರಸ 2 ಚಮಚ, GRB ತುಪ್ಪ 4 ಚಮಚ, ಕೊತ್ತಂಬರಿ ಸೊಪ್ಪು 1 ಹಿಡಿ, ಉಪ್ಪು ರುಚಿಗೆ ತಕ್ಕಷ್ಟು, ಜೀರಿಗೆ 1 ಚಮಚ. ಮಾಡುವ ವಿಧಾನ: ಕುಕ್ಕರಿಗೆ ಹೆಸರು ಕಾಳು, ಆಲೂಗೆಡ್ಡೆ, ಸ್ವಲ್ಪ ಉಪ್ಪು ಹಾಕಿ ಬೇಯಿಸಿಕೊಳ್ಳಿ. ಪ್ಯಾನ್ಗೆ ತೆಂಗಿನ ತುರಿ, ಬ್ಯಾಡಗಿ ಮೆಣಸಿನಕಾಯಿ ಹಾಕಿ ಹುರಿದು ಮಿಕ್ಸಿಗೆ ಹಾಕಿ. ಮತ್ತೆ ಪ್ಯಾನ್ಗೆ ಜೀರಿಗೆ, ಏಲಕ್ಕಿ, ಮೆಣಸು, ಲವಂಗ, ಗಸಗಸೆ ಹಾಕಿ ಹುರಿದು ಮಿಕ್ಸಿಗೆ ಹಾಕಿ. ಜೊತೆಗೆ ಅರ್ಧ ಟೊಮ್ಯಾಟೊ, ಅರ್ಧ ಈರುಳ್ಳಿ, ಶುಂಠಿ, ಗೋಡಂಬಿ, ಕಡಲೆಪಪ್ಪು, ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಪಾತ್ರೆಗೆ ತುಪ್ಪ, ಹಸಿಮೆಣಸಿನಕಾಯಿ, ಈರುಳ್ಳಿ, ಟೊಮ್ಯಾಟೊ ಹಾಕಿ ಬಾಡಿಸಿ. ನಂತರ ಅದಕ್ಕೆ ರುಬ್ಬಿದ ಮಿಶ್ರಣ, ಸ್ವಲ್ಪ ನೀರು, ಬೇಯಿಸಿದ ಹೆಸರು ಕಾಳು, ಆಲೂಗೆಡ್ಡೆ, ರುಚಿಗೆ ತಕ್ಕಷ್ಟು ಉಪ್ಪು, ಕಸೂರಿ ಮೇಥಿ, ಕೊತ್ತಂಬರಿ ಸೊಪ್ಪು, ನೀರು ಹಾಕಿ ಚೆನ್ನಾಗಿ ಕುದಿಸಿ ನಿಂಬೆ ರಸ ಹಾಕಿದರೆ ಮೂಂಗ್ ಮುಸ್ತಫಾ ಸವಿಯಲು ಸಿದ್ಧ. ಬೊಂಬಾಟ್ ಭೋಜನ ಪುಸ್ತಕ ಭಾಗ 2 ಈಗ ಬಿಡುಗಡೆ ಆಗಿದೆ. ಈ ಪುಸ್ತಕ ಎಲ್ಲಿ ಸಿಗುತ್ತೆ ಅಂತ ತಿಳ್ಕೋಬೇಕು ಅಂತಿದ್ರೆ ನೀವು ನಮ್ಮ ವೆಬ್ಸೈಟ್ಗೆ ಹೋಗಬೇಕು. ವೆಬ್ಸೈಟ್ಗೆ ಹೋದರೆ ಅಲ್ಲಿ ನಮ್ಮ ರೆಸಿಪೀಸ್ನ ಓದ್ಬೋದು. ಕನ್ನಡದಲ್ಲಿದೆ ಮತ್ತು ಇಂಗ್ಲೀಷಲ್ಲಿದೆ. ಮತ್ತು ನೀವು ನಮ್ಮನ್ನು ಸಂಪರ್ಕಿಸಬಹುದು. ಬೊಂಬಾಟ್ ಭೋಜನ ಪುಸ್ತಕ ಎಲ್ಲೆಲ್ಲಿ ಸಿಗುತ್ತೆ ಅನ್ನೋ ಮಾಹಿತಿ ಕೂಡ ನಿಮಗೆ ಅಲ್ಲಿ ಲಭ್ಯವಾಗುತ್ತೆ. ವಿಡಿಯೋಸ್ ನೋಡ್ಬೋದು. ಇಲ್ಲಿಗೆ ನಮ್ಮ ಇವತ್ತಿನ GRB ಇನ್ಸ್ಟೆಂಟ್ ಮಿಕ್ಸ್ ಆ್ಯಂಡ್ ಮಸಾಲ ಬೊಂಬಾಟ್ ಭೋಜನ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇದೇ ಕಾರ್ಯಕ್ರಮದಲ್ಲಿ, ಇದೇ ಸಮಯದಲ್ಲಿ, ಇದೇ ಜಾಗದಲ್ಲಿ ನಾನು ನಿಮ್ಮನ್ನು ಮೀಟ್ ಮಾಡ್ತೀನಿ. ಅಲ್ಲಿ ತನಕ ದಯವಿಟ್ಟು ನಗ್ತಾ ಇರಿ, ಖುಷಿಯಾಗಿರಿ, ಚೆನ್ನಾಗಿ ತಿನ್ನಿ, ಆರೋಗ್ಯವಾಗಿರಿ. ನಮಸ್ಕಾರ.